ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಬಲಿಮಹಾರಾಜನು ವಾಮನದೇವನಿಗೆ ವಿಶ್ವವನ್ನು ಒಪ್ಪಿಸಿದ ವಿಚಾರವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವಾಮನದೇವನು ಕೇಳಿದಂತಹ 3 ಹೆಜ್ಜೆ ಭೂಮಿಯನ್ನು ಬಲಿಮಹಾರಾಜನು ಕೊಡಲು ನಿರ್ಧರಿಸಿದನು. ಆಗ ವಾಮನದೇವನ ನಿಜವಾದಂತಹ ಉದ್ದೇಶವನ್ನು ತಿಳಿದಂತಹ ಶುಕ್ರಾಚಾರ್ಯರು ಬಲಿಮಹಾರಾಜನನ್ನು ತಡೆಯುತ್ತಾರೆ. ಶುಕ್ರಾಚಾರ್ಯರ ಆದೇಶಕ್ಕೆ ವಿರುದ್ಧವಾಗಿ ಬಲಿಮಹಾರಾಜನು ವಾಮನದೇವನಿಗೆ ಭೂಮಿಯನ್ನು ದಾನ ಮಾಡಲು ನಿರ್ಧರಿಸುತ್ತಾನೆ. ಈ ಕಾರಣದಿಂದ ಶುಕ್ರಾಚಾರ್ಯರು ಬಲಿಮಹಾರಾಜನನ್ನು ಶಪಿಸುತ್ತಾರೆ. ಬಲಿಮಹಾರಾಜನ ಮತ್ತು ಅವನ ಗುರುವಾದ ಶುಕ್ರಾಚಾರ್ಯರ ವರ್ತನೆಯಲ್ಲಿ ವ್ಯತ್ಯಾಸವಿದೆ. ಬಲಿಮಹಾರಾಜನು ಮೊದಲೇ ಭಗವಂತನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡಿದ್ದನು. ಆದರೆ ಶುಕ್ರಾಚಾರ್ಯರು ಒಬ್ಬ ಪುರೋಹಿತರಾಗಿದ್ದುಕೊಂಡು ನಿತ್ಯಕ್ರಮದ ಕರ್ಮಾಚರಣೆಗಳನ್ನು ನಡೆಸುವವರಾಗಿ ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡಿರಲಿಲ್ಲ. ಶುಕ್ರಾಚಾರ್ಯರು ಭಕ್ತಿ ಸೇವೆಯಲ್ಲಿ ಅಭಿವೃದ್ಧಿಗೊಳ್ಳುವುದಕ್ಕಾಗಿ ದೇವೋತ್ತಮ ಪರಮಪುರುಷನಿಂದ ಎಂದೂ ಸ್ಫೂರ್ತಿಗೊಂಡಿರಲಿಲ್ಲ. ಭಗವಂತನು ಸ್ವತಃ ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ನುಡಿದಿದ್ದಾನೆ: ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಯಾವಾಗಲೂ ಭಕ್ತಿಯುಳ್ಳವರಾಗಿ ಪ್ರೀತಿಯಿಂದ ನನ್ನನ್ನು ಪೂಜಿಸುವವರಿಗೆ ನಾನು ಬುದ್ಧಿಯನ್ನು ನೀಡುವೆನು. ಅದರಿಂದ ಅವರು ನನ್ನಲ್ಲಿಗೆ ಬರಬಲ್ಲರು. ಶ್ರದ್ಧೆಯಿಂದಲೂ ಪ್ರೀತಿಯಿಂದಲೂ ವಾಸ್ತವಿಕವಾಗಿ ಭಕ್ತಿ ಸೇವೆಯಲ್ಲಿ ನಿರತರಾದ ಭಕ್ತರು ದೇವೋತ್ತಮ ಪರಮಪುರುಷನಿಂದ ಪ್ರಭಾವಿತರಾಗುವರು. ಭಗವಾನ್ ವಿಷ್ಣುವಿಗೆ ಬಲಿಮಹಾರಾಜನು ಸರ್ವಸ್ವವನ್ನೂ ಕೊಡುವ ಹಾಗೆ ಶುಕ್ರಾಚಾರ್ಯರು ಪ್ರೋತ್ಸಾಹಿಸಬೇಕಾಗಿತ್ತು. ಇದು ಪರಮಪ್ರಭುವಿನ ಬಗ್ಗೆ ಪ್ರೀತಿಯ ಒಂದು ಚಿಹ್ನೆಯಾಗುತ್ತಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಭಕ್ತಿಯುಕ್ತ ಶಿಷ್ಯನನ್ನು ಶಪಿಸುವ ಮೂಲಕ ದಂಡಿಸಲು ಹವಣಿಸಿದರು. ಶುಕ್ರಾಚಾರ್ಯರು ಬಲಿಮಹಾರಾಜನಲ್ಲಿ ಈ ರೀತಿಯಾಗಿ ನುಡಿದರು: ನಿನಗೇನೂ ಜ್ಞಾನವಿಲ್ಲದಿದ್ದರೂ ನೀನು ಸ್ವಯಂ ಪಂಡಿತಮಾನ್ಯನಾಗಿರುವೆ. ಆದ್ದರಿಂದ ನನ್ನ ಆಜ್ಞೆಯನ್ನು ಮೀರುವಷ್ಟರ ಮಟ್ಟಿಗೆ ಧೈರ್ಯ ಮಾಡಿರುವೆ. ನನ್ನ ಶಾಸನವನ್ನು ಮೀರಿರುವುದರಿಂದ ನೀನು ಬಲು ಬೇಗನೆ ನಿನ್ನ ಸಕಲೈಶ್ವರ್ಯವನ್ನೂ ಕಳೆದುಕೊಳ್ಳುವೆ. ಬಲಿಮಹಾರಾಜನು ತಾನು ಪಂಡಿತನೆಂದು ತಪ್ಪಾಗಿ ತಿಳಿದುಕೊಂಡವನಾಗಿರಲಿಲ್ಲ. ಬಲಿಮಹಾರಾಜನು ಇತರ ಸಮಸ್ತ ಪಂಡಿತರಿಂದ ಮಾನ್ಯನಾಗುವಷ್ಟರ ಮಟ್ಟಿಗೆ ಪಂಡಿತನಾಗಿದ್ದನು. ಬಲಿಮಹಾರಾಜನು ಓರ್ವ ಮಹಾಪುರುಷನಾಗಿದ್ದು ಹೀಗೆ ತನ್ನ ಗುರುವಿನ ಶಾಪಕ್ಕೆ ಒಳಗಾದ ಮೇಲೆಯೂ ತನ್ನ ನಿರ್ಧಾರದಿಂದ ಎಂದಿಗೂ ವಿಚಲಿತನಾಗಲಿಲ್ಲ. ಆದುದರಿಂದ ಸಂಪ್ರದಾಯದಂತೆ ಅವನು ವಾಮನದೇವನಿಗೆ ಸಂಕಲ್ಪ ಅರ್ಘ್ಯವನ್ನಿತ್ತನು. ಆಮೇಲೆ ಮೊದಲು ಕೊಟ್ಟ ಮಾತಿನ ಪ್ರಕಾರ ಭೂದಾನವನ್ನು ಮಾಡಿದನು. ಬಲಿಮಹಾರಾಜನ ಪತ್ನಿಯಾದ ವಿಂಧ್ಯಾವಲಿ ಎಂಬಾಕೆಯು ಮುತ್ತಿನ ಮಾಲೆಯಿಂದ ಅಲಂಕೃತಳಾಗಿ ಒಡನೆಯೇ ಬಂದಳು. ಭಗವಂತನಿಗೆ ಪಾದ್ಯವನ್ನಿತ್ತು ಪೂಜಿಸುವುದಕ್ಕಾಗಿ ನೀರಿನಿಂದ ತುಂಬಿದ ಚಿನ್ನದ ಒಂದು ದೊಡ್ಡ ಕಲಶವನ್ನು ಅಲ್ಲಿಗೆ ತರಿಸಿಕೊಂಡಳು. ಭಗವಾನ್ ವಾಮನದೇವನ ಆರಾಧಕನಾದ ಬಲಿಮಹಾರಾಜನು ಸಂತೋಷದಿಂದ ಭಗವಂತನ ಪಾದಕಮಲಗಳನ್ನು ತೊಳೆದನು ಮತ್ತು ಆಮೇಲೆ ಆ ನೀರನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡನು. ಏಕೆಂದರೆ ಆ ನೀರು ಸಂಪೂರ್ಣ ವಿಶ್ವವನ್ನು ಪವಿತ್ರಗೊಳಿಸುವುದು. ಆ ವೇಳೆಯಲ್ಲಿ ಊರ್ಧ್ವಲೋಕ ನಿವಾಸಿಗಳಾದ ದೇವತೆಗಳು, ಗಂಧರ್ವರು, ವಿದ್ಯಾಧರರು, ಸಿದ್ಧರು ಮತ್ತು ಚಾರಣರು ಎಲ್ಲರೂ ಬಲಿಮಹಾರಾಜನ ಸರಳವಾದ ನಿರ್ವಂಚನೆಯ ಕೃತ್ಯದಿಂದ ಬಹಳ ಸಂತುಷ್ಟರಾದರು. ಅವರು ಅವನ ಗುಣಗಳನ್ನು ಶ್ಲಾಘಿಸಿದರು ಮತ್ತು ಅವನ ಮೇಲೆ ಅಸಂಖ್ಯಾತವಾಗಿ ಹೂಮಳೆಗರೆದರು. ಆರ್ಜವಂ ಎಂದರೆ ಸರಳತೆ. ಭಗವಂತನ ಭಕ್ತನಾದವನು ಎಲ್ಲಾ ಉತ್ತಮ ಗುಣಗಳನ್ನೂ ಪಡೆದಿರುತ್ತಾನೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯಕಿಂಚನ ಸರ್ವೈಗುಣೈಸ್ತತ್ರ ಸಮಾಸತೆ ಸುರ. ವೈಷ್ಣವನು ಸತ್ಯ, ಶಮ, ದಮ, ತಿತಿಕ್ಷಾ ಮತ್ತು ಆರ್ಜವ ಎಂಬ ಬ್ರಾಹ್ಮಣನ ಗುಣಗಳನ್ನು ಉಳ್ಳವನಾಗಿರಬೇಕು. ವೈಷ್ಣವನ ನಡತೆಯಲ್ಲಿ ಎರಡೆಣಿಕೆ ಇರಲು ಸಾಧ್ಯವಿಲ್ಲ. ಬಲಿಮಹಾರಾಜನು ಭಗವಾನ್ ವಿಷ್ಣುವಿನ ಪಾದಕಮಲಗಳಿಗೆ ಅಚಲವಾದ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಸೇವೆ ಸಲ್ಲಿಸಿದಾಗ ಇದನ್ನು ಊರ್ಧ್ವಲೋಕ ನಿವಾಸಿಗಳೆಲ್ಲರೂ ಬಹಳವಾಗಿ ಕೊಂಡಾಡಿದರು. ಗಂಧರ್ವರು, ಕಿಂಪುರುಷರು ಮತ್ತು ಕಿನ್ನರರು ಸಾವಿರಾರು ದುಂದುಬಿಗಳನ್ನು ಮತ್ತು ಕಹಳೆಗಳನ್ನು ಮತ್ತೆ ಮತ್ತೆ ಧ್ವನಿಗೈದರು ಮತ್ತು ಅವರು ಬಲಿಮಹಾರಾಜನು ಅದೆಷ್ಟು ಶ್ರೇಷ್ಠವಾದ ವ್ಯಕ್ತಿತ್ವವುಳ್ಳವನು ಮತ್ತು ಅದೆಂತಹ ದುಷ್ಕರ ಕಾರ್ಯವನ್ನು ಅವನು ನೆರವೇರಿಸಿದನು, ಭಗವಾನ್ ವಿಷ್ಣುವು ತನ್ನ ವಿರೋಧಿಗಳ ಪಕ್ಷದಲ್ಲಿ ಇರುವನೆಂದು ತಿಳಿದಿದ್ದರೂ ಅವನು ಭಗವಂತನಿಗೆ ಪೂರ್ಣವಾಗಿ 3 ಲೋಕಗಳನ್ನು ದಾನವಾಗಿ ನೀಡಿದನು ಎಂದು ಹರ್ಷೋದ್ಗಾರ ಮಾಡಿದರು. ವಾಮನ ರೂಪವನ್ನು ತಾಳಿದ ಅನಂತನಾದ ದೇವೋತ್ತಮ ಪರಮಪುರುಷನು ಆಗ ಭೌತಿಕ ಶಕ್ತಿಯ ಸಂಜ್ಞೆಯಲ್ಲಿ ವರ್ತಿಸುತ್ತಾ ಆಕೃತಿಯಲ್ಲಿ ವರ್ಧಿಸತೊಡಗಿದನು. ಆಗ ಭೂಮಿ, ಗ್ರಹವ್ಯೂಹಗಳು, ಆಕಾಶ, ದಿಕ್ಕುಗಳು, ವಿಶ್ವದ ರಂಧ್ರಗಳು, ಸಮುದ್ರಗಳು, ಸಾಗರಗಳು, ಪಕ್ಷಿಗಳು, ಮೃಗಗಳು, ಮನುಷ್ಯರು, ದೇವತೆಗಳು ಮತ್ತು ಮಹರ್ಷಿಗಳು
ಹೀಗೆ ವಿಶ್ವದ ಸಕಲವು ಅವನ ದೇಹಾಂತರ್ಗತವಾದವು. ಬಲಿ ಮಹಾರಾಜನು ವಾಮನದೇವನಿಗೆ ದಾನವನ್ನು ಕೊಡಲು ಇಚ್ಛಿಸಿದ್ದನು. ಆದರೆ ಭಗವಂತನು ತನ್ನ ದೇಹವನ್ನು ಅದೆಷ್ಟು ಬೆಳೆಸಿಕೊಂಡನೆಂದರೆ ಈ ವಿಶ್ವದ ಸಕಲವು ಈ ಮೊದಲೇ ತನ್ನ ದೇಹದ ಒಳಗೆ ಇದೆ ಎಂಬುದನ್ನು ಅವನು ಬಲಿ ಮಹಾರಾಜನಿಗೆ ತೋರಿಸಿಕೊಟ್ಟನು. ನಿಜವಾಗಿ ದೇವೋತ್ತಮ ಪರಮಪುರುಷನಿಗೆ ಯಾವೊಬ್ಬನೂ ಯಾವುದನ್ನೂ ಕೊಡಲಾರನು, ಏಕೆಂದರೆ ಅವನು ಸರ್ವಪರಿಪೂರ್ಣನು. ಕೆಲವು ವೇಳೆ ಒಬ್ಬ ಭಕ್ತನು ಗಂಗೆಗೆ ಗಂಗಾಜಲವನ್ನು ಅರ್ಪಣೆ ಮಾಡುವುದನ್ನು ನಾವು ಕಾಣುತ್ತೇವೆ. ಗಂಗಾ ಸ್ನಾನವಾದ ಅನಂತರ ಒಬ್ಬ ಭಕ್ತನು 1 ಅಂಗೈ ತುಂಬಿದ ನೀರನ್ನು ತೆಗೆದುಕೊಂಡು ಅದನ್ನು ಗಂಗೆಗೆ ಹಿಂದಕ್ಕೆ ಸಲ್ಲಿಸುತ್ತಾನೆ. ವಾಸ್ತವಿಕವಾಗಿ ಒಬ್ಬನು ಗಂಗೆಯಿಂದ 1 ಅಂಗೈ ಹಿಡಿಸುವ ನೀರನ್ನು ತೆಗೆದುಕೊಂಡಾಗ ಗಂಗೆಗೇನೂ ನಷ್ಟವಾಗುವುದಿಲ್ಲ. ಹಾಗೆಯೇ ಭಕ್ತನೊಬ್ಬನು 1 ಅಂಗೈಯಷ್ಟು ನೀರನ್ನು ಗಂಗೆಗೆ ಸಮರ್ಪಿಸುವಾಗ ಗಂಗೆಗೆ ಅದೇನೂ ಹೆಚ್ಚಿಗೆಯಾಗುವುದಿಲ್ಲ. ಆದರೆ ಅಂತಹದೊಂದು ಸಮರ್ಪಣೆಯಿಂದ ಆ ಭಕ್ತನು ಗಂಗಾಮಾತೆಯ ಓರ್ವ ಭಕ್ತನಾಗಿ ಖ್ಯಾತನಾಗುವನು. ಹಾಗೆಯೇ ನಾವು ಶ್ರದ್ಧೆ ಭಕ್ತಿಗಳಿಂದ ಏನನ್ನಾದರೂ ಅರ್ಪಿಸಿದರೆ ಹಾಗೆ ಸಮರ್ಪಿಸುವುದು ನಮಗೆ ಸೇರುವುದಿಲ್ಲ, ಅಥವಾ ಅದು ದೇವೋತ್ತಮ ಪರಮಪುರುಷನ ಸೊತ್ತು ಹೆಚ್ಚುವಂತೆಯೂ ಮಾಡುವುದಿಲ್ಲ. ಆದರೆ ಒಬ್ಬನು ತನ್ನ ಸ್ವಾಧೀನದಲ್ಲಿ ಇರತಕ್ಕ ಯಾವುದನ್ನಾದರೂ ಅರ್ಪಿಸಿದರೆ ಅವನೊಬ್ಬನು ಮಾನ್ಯತೆ ಪಡೆದ ಭಕ್ತನಾಗುವನು. ಈ ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಕೊಡಬಹುದು. ಅದೇನೆಂದರೆ, ಒಬ್ಬನ ಮುಖವು ಒಂದು ಹಾರದಿಂದ ಮತ್ತು ಗಂಧದ ಅನುಲೇಪನದಿಂದ ಅಲಂಕಾರಗೊಂಡಾಗ ಕನ್ನಡಿಯಲ್ಲಿ ಅವನ ಮುಖದ ಪ್ರತಿಬಿಂಬವು ತಾನಾಗಿಯೇ ಸೊಗಸಾಗುವುದು. ಪ್ರತಿಯೊಂದರ ಮೂಲದ ಉಗಮವು ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಅವನು ನಮ್ಮ ಮೂಲದ ಉಗಮವೂ ಆಗಿದ್ದಾನೆ. ಆದ್ದರಿಂದ ದೇವೋತ್ತಮ ಪರಮಪುರುಷನು ಅಲಂಕೃತನಾದರೆ ಭಕ್ತರು ಮತ್ತು ಸಕಲ ಜೀವಿಗಳು ತಾನಾಗಿಯೇ ಅಲಂಕೃತರಾಗುತ್ತಾರೆ. ಬಲಿ ಮಹಾರಾಜನು ಎಲ್ಲ ಋತ್ವಿಜರು, ಆಚಾರ್ಯರು ಮತ್ತು ಸಭಾ ಸದಸ್ಯರೊಂದಿಗೆ ದೇವೋತ್ತಮ ಪರಮಪುರುಷನ ಷಡೈಶ್ವರ್ಯಯುಕ್ತವಾದ ವಿಶ್ವರೂಪ ಶರೀರವನ್ನು ಅವಲೋಕಿಸಿದನು. ಆ ಶರೀರವು ವಿಶ್ವದೊಳಗಿನ ಪ್ರತಿಯೊಂದನ್ನು ಒಳಗೊಂಡಿದ್ದಿತು. ಎಲ್ಲ ಮಹಾಭೌತಿಕ ಮೂಲಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಹಂಕಾರ, ಬಗೆ ಬಗೆಯ ಜೀವಿಗಳು, 3 ಬಗೆಯ ಭೌತಿಕ ಪ್ರಕೃತಿಯ ಗುಣಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಇವೆಲ್ಲವೂ ಅದರಲ್ಲಿ ಒಳಗೊಂಡಿದ್ದವು. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ನುಡಿದಿದ್ದಾನೆ: ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ. ಶ್ರೀಕೃಷ್ಣನು ಪ್ರತಿಯೊಂದಕ್ಕೂ ಮೂಲನಾಗಿರುವನು. ವಾಸುದೇವ ಸರ್ವಮಿತಿ. ಶ್ರೀಕೃಷ್ಣನು ಸರ್ವವೂ ಆಗಿರುವನು. ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ಪ್ರತಿಯೊಂದು ಭಗವಂತನ ಶರೀರವನ್ನು ಆಶ್ರಯಿಸಿರುತ್ತದೆ, ಆದರೂ ಅವನು ಎಲ್ಲ ಕಡೆಯೂ ಕಾಣಿಸಿಕೊಳ್ಳುವುದಿಲ್ಲ. ಇಲ್ಲಿ ಬಲಿ ಮಹಾರಾಜನು ದೇವೋತ್ತಮ ಪರಮಪುರುಷನ ವಿಶ್ವ ಶರೀರವನ್ನು ನೋಡಿದವನಾಗಿದ್ದನು. ಆಮೇಲೆ ಇಂದ್ರನ ಆಸನವನ್ನು ವಶಮಾಡಿಕೊಂಡಿದ್ದ ಬಲಿ ಮಹಾರಾಜನು ಭಗವಂತನ ಪಾದಕಮಲಗಳಲ್ಲಿ ರಸಾತಳದಂತಹ ಅಧೋಲೋಕಗಳನ್ನು ಕಾಣಬಲ್ಲವನಾಗಿದ್ದನು. ಭಗವಂತನ ಪಾದಗಳ ಮೇಲ್ಗಡೆಯಲ್ಲಿ ಭೂಮಂಡಲದ ಮೇಲುಭಾಗವನ್ನು, ಮೊಣಕಾಲಿನ ಮೇಲುಭಾಗದಲ್ಲಿ ಸಕಲ ಪರ್ವತಗಳನ್ನು, ಮಂಡಿಗಳ ಮೇಲುಗಡೆಯಲ್ಲಿ ವಿವಿಧ ಪಕ್ಷಿಗಳನ್ನು ಮತ್ತು ತೊಡೆಗಳ ಮೇಲುಗಡೆಯಲ್ಲಿ ಬಗೆ ಬಗೆಯ ಗಾಳಿಯನ್ನು ಅವನು ಕಂಡನು. ಭಗವಂತನ ಅದ್ಭುತವಾದ ವಿಶ್ವರೂಪದ ಸಂಪೂರ್ಣ ರಚನೆಯ ವಿಷಯವಾಗಿ ವಿಶ್ವದ ಸ್ಥಿತಿಯು ಇಲ್ಲಿ ವರ್ಣಿತವಾಗಿದೆ. ಬಲಿ ಮಹಾರಾಜನ ಅನುಯಾಯಿಗಳಾದ ಸಕಲ ಅಸುರರು ದೇವೋತ್ತಮ ಪರಮಪುರುಷನ ವಿಶ್ವರೂಪವನ್ನು ಕಂಡರು. ಆ ವಿಶ್ವರೂಪದ ದೇಹದಲ್ಲಿ ಪ್ರತಿಯೊಂದು ಒಳಗೊಂಡಿದ್ದಿತು. ಅವನ ಕೈಯಲ್ಲಿ ಸುದರ್ಶನ ಚಕ್ರವಿದ್ದಿತು. ಅದು ಸಹಿಸಲು ಸಾಧ್ಯವಾಗದಷ್ಟು ಶಾಖವನ್ನುಂಟು ಮಾಡುತ್ತಿದ್ದಿತು. ಅವನ ಶಾರ್ಂಗಧನಸ್ಸಿನಿಂದ ಉಂಟಾದ ಮೇಘಧ್ವನಿಯಂತಹ ಶಬ್ದವನ್ನು ಅವರು ಕೇಳಿದರು. ಇವೆಲ್ಲವೂ ಆ ದೈತ್ಯರ ಹೃದಯದಲ್ಲಿ ಶೋಕವನ್ನು ಉಂಟು ಮಾಡಿದವು. ಮೋಡದ ಗುಡುಗಿನಂತೆ ಶಬ್ದ ಮಾಡತಕ್ಕ ಪಾಂಚಜನ್ಯವೆಂಬ ಶಂಖ, ಕೌಮೋದಕಿ ಎಂಬ ಹೆಸರುಳ್ಳ ಬಲಿಷ್ಠವಾದ ಗದೆ, 100 ಚಂದ್ರನಂತಹ ಗುರುತುಗಳಿರುವ ವಿದ್ಯಾಧರ ಎಂಬ ಹೆಸರುಳ್ಳ ಖಡ್ಗ ಮತ್ತು ಬತ್ತಳಿಕೆಯಲ್ಲಿ ಅತ್ಯುತ್ತಮವೆನಿಸಿರುವ ಅಕ್ಷಯ ಸಾಯಕ, ಭಗವಂತನು ಹಿಡಿದುಕೊಂಡಿದ್ದ ಇವೆಲ್ಲವೂ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಲು ಒಟ್ಟಿಗೆ ಕಾಣಿಸಿಕೊಂಡವು. ಸುನಂದನು ಪ್ರಧಾನನಾಗಿರತಕ್ಕ ಈ ಒಡನಾಡಿಗಳು ಮತ್ತು ಇತರ ಮುಖ್ಯ ಅನುಯಾಯಿಗಳು ಬೇರೆ ಬೇರೆ ಲೋಕಗಳ ಅಭಿಮಾನಿ ದೇವತೆಗಳನ್ನು ಕೂಡಿಕೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಆಗ ಭಗವಂತನು ಪ್ರಕಾಶಮಾನವಾದ ಕಿರೀಟವನ್ನು, ಕೈಕಡಗಗಳನ್ನು ಧರಿಸಿದ್ದನು. ಭಗವಂತನ ವಕ್ಷಸ್ಥಳದಲ್ಲಿ ಶ್ರೀವತ್ಸವೆಂಬ ಕೇಶಗುಚ್ಛವೂ ಕೌಸ್ತುಭವೆಂಬ ದಿವ್ಯಾಭರಣವೂ ಇದ್ದವು. ಅವನು ಸೊಂಟಪಟ್ಟಿಯಿಂದ ಆವೃತವಾದ ಪೀತಾಂಬರವನ್ನು ಧರಿಸಿದ್ದನು ಮತ್ತು ದುಂಬಿಗಳಿಂದ ಕವಿದ ಪುಷ್ಪಹಾರದಿಂದ ಅಲಂಕೃತನಾಗಿದ್ದನು. ದೇವೋತ್ತಮ ಪರಮಪುರುಷನು ತನ್ನ ಒಂದು ಪಾದದಿಂದ ಭೂಮಿಯ ಸಮಗ್ರ ಮೇಲ್ಭಾಗವನ್ನು, ತನ್ನ ದೇಹದಿಂದ ಆಕಾಶವನ್ನು, ತನ್ನ ತೋಳುಗಳಿಂದ ಸಕಲ ದಿಕ್ಕುಗಳನ್ನು ಆವರಿಸಿಕೊಂಡನು.
ಬಲಿಮಹಾರಾಜನು ಕಂಡಂತಹ ಭಗವಾನ್ ವಿಷ್ಣುವಿನ ವಿಶ್ವರೂಪದ ವರ್ಣನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.